ಗುಂಡ್ಲುಪೇಟೆಯ ಅಂಗಳದಲ್ಲಿ ಕಲಾ ಸಡಗರ, ಮೈಗಳ್ಳರ ಅಟ್ಟಹಾಸ, ಆಡಿಯೋ ಹಾಗೂ ಪೋಸ್ಟರ್ ಬಿಡುಗಡೆ. ನಮ್ಮ ಗುಂಡ್ಲುಪೇಟೆಯ ಮಣ್ಣಿನ ಪ್ರತಿಭೆಗಳ ಸೃಜನಶೀಲತೆಯ ಹೊಸ ಮೈಲುಗಲ್ಲು ಎಂದು ಪಟ್ಟಣದ ಕ್ಯಾಸಿನೋ ಬೇಕರಿಯ ಮುಂಭಾಗದಲ್ಲಿ ಅದ್ದೂರಿಯಾಗಿ ಜರುಗಿತು. ಮೈಗಳ್ಳರ ಅಟ್ಟಹಾಸ ಚಿತ್ರದ ಆಡಿಯೋ ಮತ್ತು ಪೋಸ್ಟರ್ ಬಿಡುಗಡೆ ಸಮಾರಂಭವನ್ನು ಅತ್ಯಂತ ಅದ್ದೂರಿಯಾಗಿ ನೆರವೇರಿಸಲಾಯಿತು. ನಮ್ಮೂರಿನ ಜನಪ್ರಿಯ ಹಾಗೂ ಪ್ರೀತಿಯ ಕಂಪ್ಯೂಟರ್ ಸುರೇಶ್ ಅವರ ಸಾರಥ್ಯದಲ್ಲಿ ನಿರ್ದೇಶಕರಾದ ರಾಜು ಹೊಸ್ಮನೆ ಅವರ ಅಚ್ಚುಕಟ್ಟಿನ ನಿರ್ದೇಶನದಲ್ಲಿ ಮೂಡಿ ಬರಲಿರುವ ಈ ಚಿತ್ರವು ಕಲಾತ್ಮಕವಾಗಿ ಹೊಸ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಈ ಚಿತ್ರಕ್ಕೆ ಜೀವ ತುಂಬಿದ ನಮ್ಮೂರಿನ ಹೆಮ್ಮೆಯ ಕಲಾವಿದ ಸಿದ್ದು ಎಲೆಕ್ಟ್ರಿಕಲ್ ಅವರ ಅಭಿನಯ ಕೌಶಲ್ಯ ಮತ್ತು ಪ್ರಚಂಡ ಕಲಾವಿದ ರಾಮೇಗೌಡ ಅವರ ಅದ್ಭುತ ನಟನೆ, ಕಮಲೇಶ್ ಅವರ ಸೊಗಸಾದ ಅಭಿನಯವಿರುವ ಈ ಚಿತ್ರಕ್ಕೆ ಊರಿನ ಗಣ್ಯರು, ಆತ್ಮೀಯರು, ಸ್ನೇಹಿತರು ಹಾಗೂ ಕಲಾಭಿಮಾನಿಗಳ ಸಮ್ಮುಖದಲ್ಲಿ ಪೋಸ್ಟರ್ ಬಿಡುಗಡೆ ಹಾಗೂ ಆಡಿಯೋ ಲಾಂಚ್ ಅದ್ದೂರಿಯಾಗಿ ನೆರವೇರಿತು. ಕಂಪ್ಯೂಟರ್ ಸುರೇಶ್ ಅವರ ನೇತೃತ್ವದಲ್ಲಿ ಈ ತಂಡದ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಸಿದ್ದು ಎಲೆಕ್ಟ್ರಿಕಲ್ ಅವರ ಕಾರ್ಯದಕ್ಷತೆ, ರಾಮೇಗೌಡರ ಕಲಾ ಚಾತುರ್ಯ, ಕಮಲೇಶ್ ಅವರ ಅಭಿನಯ ಮತ್ತು ರಾಜು ಹೊಸ್ಮನೆ ಅವರ ನಿರ್ದೇಶನ ಕೂಡಿ ಈ ತಂಡವನ್ನು ಗುಂಡ್ಲುಪೇಟೆಯ ಗರ್ವದ ಕಲಾ ತಂಡವನ್ನಾಗಿಸಿದೆ. ಈ ಮೈಗಳ್ಳರ ಅಟ್ಟಹಾಸ ಚಿತ್ರವು ಯಶಸ್ವಿಯಾಗಿ ಮುನ್ನಡೆಯಲಿ, ನಮ್ಮ ಸ್ಥಳೀಯ ಪ್ರತಿಭೆಗಳು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದ ಗಣ್ಯರು ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಸಂಚಾಲಕರಾದ ಛಲವಾದಿ ಆರ್ ಸೋಮಣ್ಣ, ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡ್ರಹಳ್ಳಿ, ಕವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್, ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್, ಜೈ ಕರ್ನಾಟಕ ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷರಾದ ಎಸ್ ಈಶ್ವರ್, ತಾಲೂಕು ಅಧ್ಯಕ್ಷರಾದ ಸೈಯದ್ ಅನ್ಸರ್, ವಾಸು ಕೆಲ್ಗೆರೆ, ಶೆಟ್ರುಂಡಿ ರಾಜು, ಮನಸ್ಸು, ಬ್ರಹ್ಮಾನಂದ್, ಗುರುಪ್ರಸಾದ್, ಪತ್ರಕರ್ತರಾದ ರವಿ, ಶಿವು, ಕುನ್ನವಳ್ಳಯ್ಯ ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಗಡಿನಾಡು ಎಮರ್ಜಿ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಭುವನೇಶ್ವರಿ. ಇದು ಗುಂಡ್ಲುಪೇಟೆಯ ಸಿದ್ದು ಮಾಡುವ ನಮಸ್ಕಾರಗಳು. ಇದು ಮೈಗಳ್ಳರ ಅಟ್ಟಹಾಸ ಅನ್ನೋ ಕಿರುಚಿತ್ರವನ್ನ ನಾನು ಮತ್ತೆ ಅಭಿನಯ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ರಾಮಣ್ಣ ಮತ್ತೆ ರಾಜಣ್ಣ ಅವರು ಮತ್ತೆ ಇನ್ನು ಹೊಸ್ಮನೆ ರಾಜಣ್ಣ ಅವರು ಮತ್ತೆ ಎಲ್ಲ ನನ್ನ ಗುರು ಹಿರಿಯರು ಈ ಚಿತ್ರದಲ್ಲಿನ ಪಾತ್ರ ಮಾಡಿದಕ್ಕೋಸ್ಕರ ಎಲ್ಲರೂ ಹಾರೈಸಿ ಆಶೀರ್ವದಿಸಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ತಾ ಇದ್ದೀನಿ. ನಾನು ಸಿದ್ದು ಮಾಡುವ ನಮಸ್ಕಾರಗಳು. ನನಗೆ ಕೆಲವು ಮಾತಾಡಕ್ ಬರಲ್ಲ, ಸ್ವಲ್ಪ ಒಂದೆರಡು ಮಾತಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು, ಈ ದಿನ ಮೈಗಳ್ಳರ ಅಟ್ಟಹಾಸ ಅನ್ನುವ ಒಂದು ಆಡಿಯೋ ಬಿಡುಗಡೆ, ಪೋಸ್ಟರ್ ಬಿಡುಗಡೆ ಮಾಡಿದ್ದೇವೆ. ಅದಕ್ಕೆ ಬಂದಿರತಕ್ಕಂಥ ಇವತ್ತು ನನ್ನ ಆತ್ಮೀಯ ಸ್ನೇಹಿತರುಗಳು, ಎಲ್ಲ ಸ್ನೇಹಿತರಿಗೂ ಇವತ್ತು ಹೇಳಬೇಕು ಅಂದರೆ ನಾವು ತುಂಬ ಹೃದಯದಿಂದ ಅವರಿಗೆ ಧನ್ಯವಾದಗಳು ಹೇಳಬೇಕು. ಏಕೆಂದರೆ ಇವತ್ತು ನಾವು ಹೇಳಿದ ತಕ್ಷಣ ನಮ್ಮ ಸ್ನೇಹಿತರೆಲ್ಲ ಬಂದು ಇವತ್ತು ನಡೆದಿರತಕ್ಕ ಕಾರ್ಯಕ್ರಮ ಅದ್ದೂರಿಯಾಗಿ ಚೆನ್ನಾಗಿ ಮಾಡಿಕೊಟ್ರು ಬಿಡುಗಡೆನೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಇವಾಗ ಆಡಿಯೋ ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ಚಿತ್ರೀಕರಣನೆ ಮಾಡಬೇಕು ಅನ್ನೋ ಒಂದು ಇದಿದೆ. ಆದ್ದರಿಂದ ಎಲ್ಲರೂ ನಮ್ಮ ಈ ಚಿತ್ರಕ್ಕೆ ಸಹಕರಿಸಿ ಅಂತ ಹೇಳ್ತಾ, ಈ ಚಿತ್ರದ ನಮ್ಮ ನಿರ್ದೇಶಕರಾದ ರಾಜು ಹೊಸ್ಮನೆ ಅವರು ಹಾಗೂ ಉಲಗಪ್ಪ ಬಳ್ಳಾರಿ ಸಾಹಿತಿ ಮತ್ತು ಸೂರಿ ಅವರು ಮತ್ತು ಇನ್ನೂ ನಮ್ಮ ಕಲಾವಿದರಾಗಿ ಸಿದ್ದು ಮತ್ತು ಛಾಯವಾಲ ಮತ್ತು ನನ್ನ ಹೆಸರು ರಾಮೇಗೌಡ, ನಾವು 3 ಜನನು ಇವತ್ತು ಈ ಚಿತ್ರಕ್ಕೆ ಮಾಡ್ತಾಯಿದ್ದೀವಿ. ಅದಕ್ಕೆ ತಮ್ಮೆಲ್ಲರ ಬೆಂಬಲ, ತಮ್ಮೆಲ್ಲರ ಆಶೀರ್ವಾದ ನಮಗೆ ಇರಲಿ ಅಂತ ಹೇಳ್ತಾ ನಾನು ತಮ್ಮೆಲ್ಲರನ್ನು ನಾನು ಬೇಡ್ಕೊತಾ ಇದ್ದೀನಿ. ಏಕೆಂದರೆ ತಾವು ಇದ್ದರೆ ನಮ್ಮ ಕಲೆ ಅಂದರೆ ನಿಮ್ಮಂಥ ಒಂದು ಉತ್ಸಾಹ ಇದ್ದರೆ ನಾವು ಕಲೆಗಾರರಾಗ್ಬೋದು, ನಾವು ಕಲೆಯನ್ನು ಮಾಡ್ಬೋದು, ಮಾಡಿಕೊಂಥರ ಹುಮ್ಮಸ್ಸಿರ್ತದೆ ಅಂಥೇಳಿ ಇಡೀ ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಜನತೆಗೆ ನನ್ನ ನಮಸ್ಕಾರಗಳು ತಿಳಿಸುತ್ತಾ, ನಮ್ಮ ರಾಜು ಹೊಸ್ಮನೆ ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರು ಆದಂಥ ಮಿಮಿಕ್ರಿ ರಾಜುರವರು ಕಾರಣ ನಮ್ಮ ಮಿಮಿಕ್ರಿ ರಾಜು, ಅದರಿಂದ ನಾನು ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಹಾಗೂ ಅಬ್ದುಲ್ ಮಾಲಿಕ್ಕು. ಆದ್ದರಿಂದ ಏಕೆಂದರೆ ನೋಡಿ, ಒಬ್ಬ ಮನುಷ್ಯ ಏನೇನೋ ಮಾಡ್ಬೋದು, ಹೆಂಗೆ ನಿಂತಿರ್ಬೋದು, ಆದ್ರೂ ನಮ್ಮನ್ನು ಇವತ್ತು ಗುರುತಿಸಿ ಈ ಮಟ್ಟಕ್ಕೆ ತಂದಿರತಕ್ಕಂಥವರು ನಮ್ಮ ರಾಜು. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ರಾಜುನ ಮರೆಯೋಕ್ಕಾಗಲ್ಲ. ನಮ್ಮ ಆತ್ಮೀಯ ಸ್ನೇಹಿತರು, ಅಣ್ಣ ತಮ್ಮ ರೀತಿ ನಾವು ಇರೋದು ಇದುವರೆಗೂ. ಅದೇ ರೀತಿ ಹೊಸ್ಮನೆ ರಾಜುರವರು ನನಗೆ ತುಂಬ ಆತ್ಮೀಯರಾಗಿ ತುಂಬ ಇದಾಗಿ ನಡೀತಾ ಇರೋದ್ರಿಂದ ಮೈಗಳ್ಳರ ಅಟ್ಟಹಾಸ ಅನ್ನೋ ಹೆಸರಿನಲ್ಲಿ ಕಿರುಚಿತ್ರದ ಆಡಿಯೋ
ಬಿಡುಗಡೆ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ಗ್ರಾಮೀಣ ಕಥಾ ಹಂತದಲ್ಲಿ ಮೂಡಿಬಂದ ಅತ್ಯುತ್ತಮ ಕಿರುಚಿತ್ರ ರಾಜು ಹೊಸಮನೆ ಕ್ರಿಯೇಷನ್ಸ್ ಪ್ರಸ್ತುತ ಅವರ ಒಂದು ಸಾರಥ್ಯದಲ್ಲಿ ಮತ್ತೆ ನಮಸ್ತೆ ಗುಂಡ್ಲುಪೇಟೆಯ ಸುರೇಶ್ ರವರು ಈ ಒಂದು ಕಲಾವಿದರಾಗಿ ಫೈರಿಂಗ್ ಸ್ಟಾರ್ ಸಿಂಧು ಪ್ರಚಂಡ ಕಲಾವಿದ ರಾಮೇಗೌಡ ಚಾಯ್ವಾಲ ಕಮಲೇಶ್ ಇತರ ನಿರ್ದೇಶಕರಾಗಿ ರಾಜು ಹೊಸಮನೆ ಸಾಹಿತ್ಯ ಯೋಗಪ್ಪ ಬಳ್ಳಾರಿ ಎಡಿಟಿಂಗ್ ಸೂರಿ ಈ ಒಂದು ಕಲಾಕ್ಷೇತ್ರ ತುಂಬ ಅಚ್ಚುಕಟ್ಟಾಗಿ ಹೋಗ್ತಾ ಇದೆ ನಮ್ಮ ಗುಂಡ್ಲುಪೇಟೆ ಭಾಗದಲ್ಲಿ ಕೇಳಿ ಜಾನಪದದ ಕಲವರು ನಮ್ಮ ಚಾಮರಾಜನಗರ ಜಿಲ್ಲೆ ಅದರಲ್ಲೂ ಹುಲಿಗಳ ನಾಡು ಗುಂಡ್ಲುಪೇಟೆಯಲ್ಲಿ ಕಲಾವಿದರಿಗೆ ಕಡಿಮೆ ಇಲ್ಲ. ಹಾಗಾಗಿ ಈ ಒಂದು ಮೈಗಳ ಅಟ್ಟಹಾಸದ ಒಂದು ಕಿರುಚಿತ್ರದ ಬಿಡುಗಡೆಯ ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಉತ್ಪಾದಿಸುತ್ತಾ ಅವರ ಏನು ಕಲಾಕ್ಷೇತ್ರ ಇನ್ನು ಇದೇ ರೀತಿ ಯಶಸ್ವಿಯಾಗಿ ಮುನ್ನುಗ್ಗಲಿ ಅತ್ಯುತ್ತಮವಾದ ಒಂದು ಕಿರುಚಿತ್ರಗಳನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಉತ್ಪಾದಿಸ್ತೇನೆ. ಅವರ ಎಲ್ಲ ಗೆಳೆಯರ ತಂಡ ಒಂದು ಅಮೋಘ ಮನರಂಜನೆ ನೀಡ್ತಕ್ಕಂತಹ ಈ ಒಂದು ಆರಂಭ ಮಾಡಿ ಆಡಿಯೋ ಎಲ್ಲರ ಮುಂದೆ ಬಿಡುಗಡೆ ಆಗ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಇವರ ಅಭಿನಯದಲ್ಲಿ ಮೂಡಿ ಬರ್ತಕ್ಕಂತಹ ಈ ಒಂದು ಕಿರುಚಿತ್ರ ನಾಡಿನೆಲ್ಲೆಡೆ ಜಗತ್ಪ್ರಸಿದ್ಧಿಯಾಗಿ ನಮ್ಮ ಗುಂಡ್ಲುಪೇಟೆಯಲ್ಲಿ ಒಳ್ಳೆಯ ಕಲಾವಿದರು ಮೂಡಿ ಬರಲಿ ಅಂತಕ್ಕಂಥ ಹೇಳ್ತಾ ಈ ಸಂದರ್ಭದಲ್ಲಿ ಅವರಿಗೆ ನಾನು ಈ ಚಿತ್ರದ ರಾಜು ಹೊಸಮನೆ ಮತ್ತು ಸೂರ್ಯ ಮತ್ತು ಎಲ್ಲರಿಗೂ ಈ ದಿನ ನಮ್ಮ ಕರ್ನಾಟಕ ಕಾವಲುಪಡೆ ತಾಲೂಕು ಗೌರವಾಧ್ಯಕ್ಷರು ಹಾಗೂ ಹಿರಿಯ ಕಲಾವಿದರು ಆಗಿರ್ತಕ್ಕಂಥ ಶ್ರೀ ರಾಮೇಗೌಡರು ಇಂದು ಮೈಗಳರ ಅಟ್ಟಹಾಸ ಎಂಬ ಒಂದು ಆಡಿಯೋ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಆಡಿಯೋ ಹೆಚ್ಚಿನ ರೀತಿಯಲ್ಲಿ ಪ್ರತಿಯೊಂದು ಅವರು ಇನ್ನೂ ಕಲಾಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಸೇವೆ ಸಲ್ಲಿಸಿ ನಮ್ಮೆಲ್ಲರನ್ನು ನಡೆಸಲು ಭಗವಂತನ ಸಹಕಾರಿಯನ್ನು ಪ್ರಾರ್ಥಿಸುತ್ತಾ ಅವರಿಗೆ ಗುಂಡ್ಲುಪೇಟೆಯ ದೇಶಿನ ಸ್ನೇಹಿತರಾದ ಮತ್ತು ಆತ್ಮೀಯ ಸ್ನೇಹಿತರಾದ ಸಿದ್ದು ಮತ್ತು ಕೇವಲ ಕಮಲೇಶ್ ಇತರರು ಅಂದರೆ ನಮ್ಮ ಆತ್ಮೀಯರಿಗೆ ತಿಳಿಸಿ ಒಂದು ಸಂಗೀತದೊಳಗಡೆ ಗ್ರಾಮೀಣ ಕಲಾವಿದರು ಮಾಡ್ತಕ್ಕಂಥದ್ದು ಭಾಳ ಅದ್ಭುತವಾದ ಆ ಕಡೆನ ತುಂಬ ವಿಜೃಂಭಣೆಯಿಂದ ತೋರಿಸಿದ್ದಾರೆ. ನಾನು ನೋಡಿದ್ವಿ ತುಂಬ ವಿಚಾರವಂತರಾದ ಈ ಥರ ನಮ್ಮ ನಾಡಿಗೆ ಕೊಡುಗೆ ಕೊಟ್ಟಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯರಿಗೆ ತಿಳಿಸ್ತಾರೆ. ಇನ್ನೂ ಹೆಚ್ಚು ರೀತಿ ನಾವು ಇದೇ ರೀತಿ ಸೇರ್ಪಡಿಸುವಂಥ ಇದೇ ರೀತಿ ಬೆಳೆತನ ಈ ಕಾರ್ಯಕ್ರಮ ನಮ್ಮ ರಾಜು ಇಲ್ಲಿಂದ ಈ ರಾಜ್ಯದ ಎಲ್ಲರಿಗೂ ಶ್ರೇಯಸ್ಕರವಾಗಿ ಶಕ್ತಿಯನ್ನು ಕೊಡ್ತಕ್ಕಂಥ ಚೈತನ್ಯ ಉಳ್ಳಂಥ ಸ್ನೇಹಿತ. ಹಾಗಾಗಿ ಅವರು ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಇನ್ನೂ ಅದ್ಭುತವಾಗಿ ಮೂಡಿಬರಬೇಕು ಹೇಳಿ ಎಲ್ಲ ಸೇರಿ ಮಾತಾಡಿದ್ವಿ. ಅದರಿಗೆ ಒಳ್ಳೆಯ ರೀತಿಯಿಂದ ಮೂಡಿ ಬರಲಿ ಒಳ್ಳೆ ರೀತಿ ಮೂಡಿ ಬರ್ತದೆ. ಇಲ್ಲಿ ಖಂಡಿತ ಒಳ್ಳೆಯದಾಗ್ತದೆ.